ಸರ್ ರೆಡಿ ಇದೆಯಾ? ಎಲ್ರಿಗೂ ನಮಸ್ತೆ. ನೀವಿವತ್ತು ನೋಡ್ತಾ ಇದ್ದೀರಾ ವರಮಹಾಲಕ್ಷ್ಮಿ ಹಬ್ಬದೊಂದು ಖುಷಿ ವಿಚಾರನ ಇವತ್ತು ನಾವು ಹಂಚಿಕೊಳ್ತಾ ಇದೀವಿ. ಏನಿದು ಖುಷಿ ವಿಚಾರ ಅಂತ ಹೇಳಿದ್ರೆ ಸೀಸನ್ 3KH ಈ ಒಂದು ಸೀಸನ್ ನಲ್ಲಿ ಎಂಟೈರ್ ನಮ್ಮ ಡೈನಾಮಿಕ್ ಪ್ರೀಮರ್ಸ್ ತಂಡದಿಂದ ಮೊದಲನೇ ಲೇಡಿ ಇವತ್ತು ಬ್ರಾಂಡ್ ನ್ಯೂ ಕಾರ್ ಅಚೀವರ್ ಆಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಮಂಜುಳಾ ಮೇಡಮ್ ಅವ್ರಿಗೊಂದು ಕಂಗ್ರಾಚುಲೇಷನ್ಸ್ ಅನ್ನೋ ಒಂದು ಸ್ಮಾರ್ಟ್ ಚಪ್ಪಾಳೆ ಮುಖಾಂತರ. ಆಕ್ಚುಲಿ ಇವರು ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಅರೌಂಡ್ 10 ಮಂತ್ಸ್ ಆಗಿರ್ಬೋದು. ಈ ಒಂದು 10 ತಿಂಗಳ ಜರ್ನಿಯಲ್ಲಿ ಸ್ಟಾರ್ಟ್ ವಿತ್ ಝೀರೋದಿಂದ ಸ್ಟಾರ್ಟ್ ಮಾಡಿ ಇವತ್ತು ಬ್ರಾಂಡ್ ನ್ಯೂ ಕಾರ್ ತಗೊಳ್ಳೋ ಲೆವೆಲ್ಗೆ ಇವತ್ತು ಇಲ್ಲಿ ಬಂದು ತಲುಪಿದ್ದಾರೆ. ಸೊ ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಆ ಒಂದು ಬ್ರಾಂಡ್ ನ್ಯೂ ಕಾರಿನ ಅನ್ವೀಲಿಂಗ್ ಕೂಡ ಇವಾಗಿದೆ ಕೆಲವೇ ಕ್ಷಣಗಳಲ್ಲಿ. ಅದಕ್ಕಿಂತ ಮುಂಚೆ ಅವರ ಒಂದು ಒಪಿನಿಯನ್ ಕೇಳೋಣ. ಡ್ರೀಮ್ ಡೀಲ್ ಅಲ್ಲಿ ಈ ಒಂದು ಜರ್ನಿ ಹೇಗೆ ಅನಿಸ್ತು, ಅವರ ಅನುಭವ ಏನಂತೇಳಿ. ಮೇಡಮ್, ಈ ಒಂದು ಬ್ರಾಂಡ್ ನ್ಯೂ ಕಾರ್ ಅಚೀವ್ಮೆಂಟ್ ಬಗ್ಗೆ ನಮ್ಮ ನೋಡ್ತಿರುವಂತ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಒಂದೆರಡು ಅನಿಸಿಕೆನ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುಳಾ. ಯಾಕಂದ್ರೆ ಸುಮಾರು ಬೇರೆ ಬೇರೆ ಎಲ್ಲ ನಾವು ವರ್ಕ್ ಎಲ್ಲ ಮಾಡಿದ್ವಿ, ಆದ್ರೆ ಅದರಲ್ಲಿ ಏನು ನಾವು ಅಚೀವ್ಮೆಂಟ್ ಕಂಡಿರ್ಲಿಲ್ಲ. ಆದ್ರೆ ಈ ಡ್ರೀಮ್ ಡೀಲ್ ಗ್ರೂಪ್ ಬಂದ ಮೇಲೆ ಸಿಕ್ಕಾಪಟ್ಟೆ ಖುಷಿಯಿಂದ ಇದ್ದೇವೆ, ಸಿಕ್ಕಾಪಟ್ಟೆ ಎನರ್ಜಿಯಿಂದ ವರ್ಕ್ ಮಾಡ್ತಾ ಇದ್ದೇವೆ. ಏನೋ ಒಂಥರ ಏನೇ ಗೊತ್ತಿಲ್ಲ, ಅಷ್ಟು ನಮಗೆ ಸ್ಟ್ರಗಲ್ ಆಗಿ ಅನಿಸ್ತಾ ಇಲ್ಲ. ಖುಷಿಯಿಂದ ವರ್ಕ್ ಮಾಡ್ತಾ ಇದೀವಿ, ಖುಷಿಯಿಂದ ನಾವ್ ಏನ್ ಅನ್ಕೊಂತಾ ಇದೀವಿ, ನಮ್ ಕನಸು ಮಾಡ್ಕೊಂತ ಇದೀವಿ. ಅದಕ್ಕೆಲ್ಲ ಸಪೋರ್ಟಿಂಗ್ ಆಗಿರೋದೇ ನಮ್ ಡ್ರೀಮ್ ಡೀಲ್ ಗ್ರೂಪ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನಮ್ ಸೋಯಲ್ ಸರ್ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮಂತ ಲೇಡೀಸ್ ಎಷ್ಟೋ ಜನ ಕಷ್ಟಪಡೋಂತರಿಗೆ ಇದೊಂದು ಒಳ್ಳೆ ನಮ್ಗೆ ಅಪರ್ಚುನಿಟಿ ಸಿಕ್ಕಂಗಾಗಿದೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ನಮ್ಮ ಜರ್ನಿಯಲ್ಲಿ ಮಲ್ಲಿಕಾರ್ಜುನ್ ಸರ್ ಆಯ್ತು, ರಾಜಭಕ್ ಸರ್ ಆಯ್ತು, ಸರಿತಾ ಮೇಡಮ್ ಅವರ ಆಯ್ತು, ನಮ್ ಟೀಮ್ ವರ್ಕ್ ಆಯ್ತು, ತುಂಬಾ ನಮಗೆ ಸಪೋರ್ಟಿಂಗ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಇವಾಗ ನೀವು ನೋಡಿದ್ರಿ ಮೇಡಮ್ ಅವರ ಒಂದೆರಡು ಮಾತು ಹೇಳಿದ್ರು. ಅದರಲ್ಲಿ ಅವರ ಒಂದು ಮಾತಾಡಬೇಕಾದ್ರೆ ನೀವು ವಾಯ್ಸ್ ಗಮನಿಸಬೇಕಾಗಿತ್ತು. ತುಂಬಾ ಎಮೋಷನಲ್ ಕೂಡ ಆಗಿದ್ರು ಮೇ ಬಿ ಅನ್ಸುತ್ತೆ. ಅಂಡ್ ಅದ್ರ ಜೊತೆಗೆ ಇವತ್ತೇನ್ ಕಾರ್ ಅಚೀವ್ಮೆಂಟ್ ಮಾಡಿದ್ದಾರೆ ಮೇಡಮ್ ಅವರು, ಈ ಒಂದು ಸೀಸನ್ ಡೈರೆಕ್ಟರ್ ಆಲ್ರೆಡಿ ಸೀಸನ್ 3KH ಅಂತ ಏನಿದೆ ಇದರ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅವರ ಟೀಮ್ ಜೊತೆಗೆ ನಿಂತು ಕೆಲಸ ಮಾಡಿದ್ದಾರೆ. ಅವ್ರು ಇವತ್ತು ಅಚೀವ್ಮೆಂಟ್ ಮಾಡಿರೋದ್ರ ಬಗ್ಗೆ ಒಂದೆರಡು ಮಾತು ಡೈರೆಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ಮ ಒಂದೆರಡು ಮಾತು. ಓಕೆ ಸರ್, ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಇವತ್ತು ಖುಷಿ ವಿಚಾರ ಏನು ಅಂತಂದ್ರೆ ಎಂಟೈರ್ ನಮ್ಮ ಟೀಮ್ ಏನಿದೆ, ಈ ಒಂದು ಟೀಮ್ ಅಲ್ಲಿ ಬಿಗಿನಿಂಗ್ ಇಂದ ನಮ್ಮ ಜೊತೆ ಸಾಥ್ ಕೊಟ್ಟು ನಿಂತ್ಕೊಂಡು ಕೆಲಸ ಮಾಡಿರುವಂತರು. ಯಾಕಂದ್ರೆ ಸುಮಾರಷ್ಟು ಜನ ಲೇಡೀಸ್ಗಳು ಕಾರಣ ಹೇಳ್ತಾರೆ, ಮನೆಯಿಂದ ಹೊರಗೆ ಬರಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ, ಫ್ರೀಡಮ್ ಇರಲ್ಲ ಅಂತೇಳಿ. ಬಟ್ ಅದೆಲ್ಲ ಇದ್ರೂ ಕೂಡ ತಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಇದ್ರು ಅದ್ರ ಜೊತೆಲೇನೆ ಸ್ಟಾರ್ಟ್ ಮಾಡಿ ರಾತ್ರಿ 10-11 ಗಂಟೆ ಆದ್ರೂ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ಇವತ್ತು ಅವ್ರದೇ ಆಗಿರ್ತಕ್ಕಂಥ ಒಂದು ಓನ್ ಅಚೀವ್ಮೆಂಟ್ ಅನ್ನ ಮಾಡಿ ತಮ್ಮ ಒಂದು ದುಡ್ದಿರೋ ದುಡ್ಡಲ್ಲಿನೇ ಒಂದು ಕಾರನ್ನ ತಗೊಂತ ಇದ್ದಾರೆ. ಇದು ನಮಗೆ ಖುಷಿ ವಿಚಾರ. ಯಾಕೆ ಅಂತಂದ್ರೆ ಎಷ್ಟೋ ಜನ ಲೇಡೀಸ್ ಗಳು ಮಾಡಕ್ ಆಗದಿರೋ ಅಚೀವ್ಮೆಂಟ್ ಅನ್ನ ಅವ್ರ ಡ್ರೀಮ್ ಅನ್ನು ಅವ್ರು ಫುಲ್ಫಿಲ್ ಮಾಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನನ್ನ ಕಡೆಯಿಂದ ರಾಜು ಸರ್ ಅಂಡ್ ಸರಿತಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಅವರೊಂದು ಬ್ಯಾಕ್ ಅಂಡ್ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಇವತ್ತು ನಾವು ಇಷ್ಟೆಲ್ಲ ಮಾಡಕ್ ಆಗಿರ್ಲಿಲ್ಲ. ಇದು ನಮ್ಮ ಟೀಮ್ ಅಲ್ಲಿ ಮೊದಲನೇ ಕಾರ್, ಅದು ಲೇಡೀಸ್ ತಗೊಂತಿರುವಂತದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಆಲ್ರೆಡಿ ಈಗ ರೆಡಿ ಆಗಿದೆ, ನೆಕ್ಸ್ಟ್ ಥರ್ಡ್ ಒನ್ ಕೂಡ ಇದೆ ಇದೇ ಒಂದು ಶೋರೂಮ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು 1 or 2 ಮಂತ್ಸ್ ಅಲ್ಲಿ ಇನ್ನ 3 ಕಾರ್ ನಮ್ದು ಲಾಂಚಿಂಗ್ ಆಗೋದಿದೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಸ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಇದೊಂದು ಇನ್ಸ್ಪಿರೇಷನ್ ವಿಡಿಯೋ ಆಗಿರ್ಬೋದು ನಿಮಗೆ. ಯಾಕಂತ ಹೇಳಿದ್ರೆ ಒಂದು ಸಾಧಾರಣ ಒಂದು ಲೇಡಿ ಕೂಡ ಸಾಧನೆ ಮಾಡಬಹುದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಒನ್ಸ್ ಅಗೇನ್ ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೇಡಮ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ನಿಮ್ಮ ಒಂದು ಈ ಒಂದು ಅಚೀವ್ಮೆಂಟ್ಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಅದು ಇವತ್ತು ಸ್ಪೆಷಲ್ ವರಮಹಾಲಕ್ಷ್ಮಿ ಹಬ್ಬದಿಂದ ಅವರಿಗೆ ಖುಷಿ ಪಡೆಯುವಂತ ಒಂದು ದಿನ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್.